ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳಿನಿಂದ ಉಚಿತವಾಗಿ ಮಧ್ಯಾಹ್ನದ ಬಿಸಿ ಊಟ ವಿತರಣೆ ಮಾಡಲಾಗುವುದು ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಿಸಿ ಊಟ ವಿತರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟಕ್ಕಾಗಿ ಪರದಾಡುವ ದೃಶ್ಯಗಳನ್ನು ಕಂಡಿದ್ದೇನೆ. ವಿದ್ಯಾರ್ಥಿಗಳು ಹೊಟ್ಟೆ ಹಸಿದಾಗ ಪಾಠ ಕೇಳಲು ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇದನ್ನು ಅರಿತು ಕಾಲೇಜಿನ ಮಕ್ಕಳಿಗೆ ಉಚಿತವಾಗಿ ಊಟ ವಿತರಣೆ ಮಾಡಿದರೆ ಮಕ್ಕಳ ವಿದ್ಯಾಭ್ಯಾಸವು ಅಭಿವೃದ್ಧಿಯಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ತಾಲೂಕಿನ ಮಿಡುಗೇಶಿ, ಬಡವನಹಳ್ಳಿ ಕಾಲೇಜುಗಳಿಗೂ ವಿಸ್ತರಣೆ ಮಾಡಲಾಗುವುದು ಮತ್ತು ಈ ಬಿಸಿ ಊಟ ಯೋಜನೆಯನ್ನ ಇಡೀ ಜಿಲ್ಲೆಗೆ ವಿಸ್ತರಿಸುವ ಚಿಂತನೆ ನನಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿದಾಗ ಮಾತ್ರ ದೇಶ ಮತ್ತು ಸಮಾಜ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಒಂದು ಮಗುನು ಕೂಡ ರುಚಿಯಾಗಿದ್ರು ಮಾತ್ರ ಪೂರ್ಣವಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ. ಇದನ್ನೆಲ್ಲ ಬಿಸಾಕೊಂಡು ಹೋಗ್ತಾರೆ. ಅದು ಬಿಸಾಕ್ ಹೋದ್ರಲ್ಲಿ ಇವತ್ತು ಅವ್ರಿಗೆ ಸರಿಯಾಗಿ ಮಾಡಿಲ್ಲ ಅಂತಾರೆ. ಅದು ಆದ್ರಿಂದ ಇಂಥ ಏನು ಇದ್ದಾವೆ ಆರಂಭದಲ್ಲಿ ಅನುಭವಸ್ಥರೇ ಎಲ್ಲರೂ ಇದ್ದಾರೆ. ನಮ್ಮ ಅಧ್ಯಕ್ಷಗಳು ಏನಿದ್ದಾರೆ ಪುರಸಭೆಯವರು, ಅವರು ಎಲ್ಲ ಇಂಥವೆಲ್ಲ ಬಹಳ ಕಾರ್ಯಕ್ರಮ ಮಾಡಿರ್ತಾರೆ. ಆದ್ರೆ ಇದು ನಿರಂತರವಾಗಿ ಮಾಡಬೇಕಾಗಿರೋದ್ರಿಂದ ಅವರು ಸಿಡಿಸಲ್ ನಮ್ಮ ಮುನಿಂದ್ರ ಕುಮಾರ್ ಅವರು ಕೂಡ ಇನ್ವಾಲ್ವ್ ಆದ್ರೆ ಅವರು ಲೆಕ್ಕ ಪುಸ್ತಕ ಅವರು ಎಲ್ಲ ನೋಡ್ಕೊಳ್ತಾರೆ ಮತ್ತು ಪ್ರಿನ್ಸಿಪಾಲ್ಗಳು ಎಲ್ಲ ನೋಡ್ತಾರೆ. ಮತ್ತು ನಾವಿಲ್ಲಿ ಮಾಡೋಣ ಬರ್ತೀವಿ. ಇಲ್ಲಿ ಮಾಡಿ ಇದರ ಅನುಭವದ ಮೇಲೆ ನಾವು ನಮ್ಮ ಇಂಜಿನಿಯರ್ ಕಾಲೇಜ್ ಏನಿದ್ದಾವೆ ನಾವು ಬಿಡುಗಡೆ ಅಲ್ಲಿ ಸೀರೀಸ್ ಮುಖಾಂತರ ಮಾಡಿಸೋಣ. ಅದಕ್ಕೆ ಹಣ ಅದು ಇದು ಮತ್ತೊಂದು ಏನು ಸೌಲಭ್ಯ ಬೇಕಂತ ಕೊಡೋಣ. ಇಲ್ಲ ಅಲ್ಲೇ ಅವ್ರು ಯಾರಾದ್ರು ಬಂದು ಇದ್ಬಿಟ್ಟು ಆ ಸಮಯದಲ್ಲಿ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಅದು ಎರಡನೇ ಹಂತದಲ್ಲಿ ಯೋಚನೆ ಮಾಡೋಣ. ಮೊದಲು ಇಲ್ಲಿ ಮಾಡೋಣ ಅಂತ ಮತ್ತೆ ಇಡೀ ಜಿಲ್ಲೆಗೆ ಮಾಡೋದೇ ಪ್ರಸ್ತಾವ ಬಂದಿದೆ. ಈಗ ನಾನು ನಮ್ಮ ಉಪಾಧ್ಯಕ್ಷರು ರಾಜಣ್ಣರಿದ್ದಾರೆ, ಇವರು ಕೂಡ ನಿರ್ದೇಶಕರಿದ್ದಾರೆ. ಅದಕ್ಕೋಸ್ಕರ ನಾವು ಧೈರ್ಯವಾಗಿ ಅವಶ್ಯಕತೆ ಇಡೀ ಜಿಲ್ಲೆನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಎಲ್ಲ ಕಾಲೇಜುಗಳು ಕೂಡ ಹಳ್ಳಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿನ ಸಿಡಿಸಿ ಮತ್ತೆ ಅಲ್ಲಿನ ಯಾರೆಲ್ಲ ಈ ರೀತಿಯ ಒಂದು ಕಾರ್ಯಚಟುವಟಿಕೆಗಳಿಗೆ ಬೆಂಬಲವಾಗಿ ಕೆಲಸ ಮಾಡ್ತಾರೆ ಅಂತವನ್ನೆಲ್ಲ ಒಳಗೊಂಡಂತೆ ಆ ಸಿಡಿಸಿನಲ್ಲಿ ಸೇರಿಸಿ ಈ ಕಾರ್ಯಕ್ರಮವನ್ನ ಯೂನಿವರ್ಸಿಟಿಯಿಂದ ವೈಸ್ ಚಾನ್ಸಲರ್ ಆಸಕ್ತಿ ತಗೊಂಡ್ರೆ ಎಲ್ಲ ಕಡೆನೂ ಮಾಡಿಸೋಣ. ಮತ್ತೆ ಹಣಕಾಸಿನ ವ್ಯವಸ್ಥೆ ಅದಕ್ಕೆ ಒಂದು ಮೆಕ್ಯಾನಿಸಮ್ ಮಾಡೋಣ. ಯಾಕಂದ್ರೆ ಫ್ರೀ ಎಲ್ಲ ನಾವೇ ಕೊಡ್ತೀವಿ ಅಂತಂದ್ರೆ ₹5 ಖರ್ಚಾಗುತ್ತೆ. ಹೆಚ್ಚು ಜನ ಇವತ್ತು ಏನು ಯುವಕರಿದ್ದಾರೆ ಅವರು ಈ ದೇಶದ ಭವಿಷ್ಯದ ವಸ್ತು, ಈ ದೇಶದ ಭವಿಷ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಉತ್ತಮಪಡಿಸ್ತಕ್ಕಂಥದ್ದು ಮತ್ತೆ ವಿಶ್ವಗುರು ಆಗ್ಬೇಕು ಅಂತಕ್ಕಂಥ ಮಾತನ್ನ ಪ್ರಸ್ತಾವ ಆಗಬೇಕು ಅಂತ ಯುವಕರೇ ಕಾರಣ. ಆ ಯುವಕರಲ್ಲಿ ಕ್ವಾಲಿಟಿ ಎಜುಕೇಶನ್ ಮತ್ತೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಡಿಸಿಪ್ಲಿನ್ ಎಲ್ಲ ಬರ್ತದೆ. ಪಾವಗಡ ರಾಮಕೃಷ್ಣ ಆಶ್ರಮದ ಜಪಾನಂದ ಸ್ವಾಮೀಜಿ ಮಾತನಾಡಿ, ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ 4 ವರ್ಷಗಳಿಂದ 4,000 ಮಂದಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಂತಹ ಕಾರ್ಯ ಹಣವಂತರಿಂದ ಸಾಧ್ಯವಿಲ್ಲ, ಗುಣವಂತರಿಂದ ಸಾಧ್ಯ. ಮಧುಗಿರಿಯಲ್ಲಿ ಈ ಯೋಜನೆ ಪ್ರಾರಂಭಿಸಿ ವಿದ್ಯಾರ್ಥಿಗಳ ಜೀವನ ಜ್ಯೋತಿ ಹೆಚ್ಚಿಸುವ ಕೆಲಸವನ್ನ ಕೆಎನ್ ರಾಜಣ್ಣ ಮತ್ತು ರಾಜೇಂದ್ರ ರಾಜಣ್ಣ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ನೀಡುತ್ತಿರುವ ಮೊಟ್ಟಮೊದಲ ವಿಶ್ವವಿದ್ಯಾನಿಲಯ ತುಮಕೂರು ಎಂದರು. ಈ ಯೋಜನೆ ಯಶಸ್ವಿಯಾದ ನಂತರ ಬೇರೆ ಜಿಲ್ಲೆಯ ರಾಜ್ಯಗಳ ವಿಶ್ವವಿದ್ಯಾನಿಲಯದವರು ತುಮಕೂರಿಗೆ ಆಗಮಿಸಿ ಯೋಜನೆ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ಅದೇ ರೀತಿ ತುಮಕೂರು ಪಟ್ಟಣದ ವಿವಿಧ ಕಾಲೇಜುಗಳ ಮಧ್ಯಾಹ್ನದ ಊಟ ಯೋಜನೆಗೆ ಬೇಡಿಕೆ ಬರುತ್ತಿದೆ ಎಂದರು. ಯಾರು ಶುರು ಮಾಡಿ ಹೇಳಿಲ್ಲ, ನಾವು ಶುರು ಮಾಡ್ತಿದ್ದೀವಿ. ನಿಲ್ಲಿಸಿದ್ರೆ ಮಾತ್ರ ಇಡೀ ಜಗತ್ತೇ ನಮ್ಮ ಮೇಲೆ ಬಂದ್ಬಿಡು. ಯಾಕೆ ನಿಲ್ಲಿಸ್ತೀವಿ? ಇದು ಬಹಳ ಮುಖ್ಯ. ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಿದೆ. ವೈಸ್ ಚಾನ್ಸಲರ್ ಅವರು ಅವರ ಒಂದು ಇದರಲ್ಲಿ ಯೂನಿವರ್ಸಿಟಿ ಅವರು ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯದ ಯೂನಿವರ್ಸಿಟಿಯ ಜನಗಳಿಗೊಂದು ನೋಡ್ಕೊಂಡ್ರೆ ಹೆಂಗ್ ಸಾಧ್ಯ? ಇದು 4,000 ಜನ ಕೊಡ್ಲಿಕ್ಕೆ ಸಾಧ್ಯ, ಅದು 4 ಜನ. ಆದ್ರೆ ಇದ್ರ ಹಿಂದೆ ಅಹರ್ನಿಶಿ ಕೆಲಸ ಮಾಡೋರಿದ್ದಾರೆ. ನನಗೆ ವೈಸ್ ಚಾನ್ಸಲರ್ ಮುಂದೆ ಹೇಳ್ಬಿಡ್ತೀನಿ, ಆ ಕಾಲೇಜಿನ ಪ್ರಾಂಶುಪಾಲರಿಂದ ಹಿಡಿದು ಮತ್ತೆ HODಗಳು ಎಲ್ಲರೂ
ಕೆಲಸ ಮಾಡ್ತಾರೆ. ಇದು ನಿಮಗೆ ನಾನು ನೀವು ನೋಡಿದ್ದೀರಾ ಸರ್? ನಾನು ಯಾವಾಗಲೂ ಸಮಯದಾಗೆಲ್ಲ ಹೋಗಿ ಬಡಿಸ್ತಿರ್ತೀನಿ. ಬಡಿಸುವಾಗ ಯಾವ್ರಮ್ಮ, ಯಾವ ತಾಯಿ, ಯಾವರು ಅವ್ರ ಗೌರಿಬಿದೂರಿಂದ ಬರ್ತೀನಿ, ಅಲ್ಲಿಂದ ದೂರದಿಂದ ಗೌರಿಬಿದೂರಿಂದ ಬರ್ತಾರೆ ತುಮಕೂರು ಯೂನಿವರ್ಸಿಟಿಗೆ. ಅದಕ್ಕೆ ಯಾಕೆ ಬರ್ತಾರೆ ನಿಮಗೂ ಗೊತ್ತು, ಅಲ್ಲಿಯ ಪರಿಸ್ಥಿತಿ ಹಾಗಿದೆ. ರೈತಾಪಿ ಜನರು ಇದನ್ನ ಸ್ಟಾರ್ಟ್ ಮಾಡಿದಾಗ ಇವ್ರು ನನಗೆ ಹೇಳಿದ್ರು, ವೈಸ್ ಚಾನ್ಸಲರ್ ಸಾಹೇಬ್ರು, ನೀವು ಬಂದು ನೋಡಿ ಸ್ವಾಮೀಜಿ, ನಾನು ಹೇಳ್ತೀನಿ ವಿಚಾರ ನೋಡಿ. ನಾವೀಗ AI ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಬಟ್ ಏನಿದೆ ಗೊತ್ತಾ, ಗ್ರೌಂಡ್ ಲೆವೆಲ್ ಅಲ್ಲಿ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಗೌರಿಬಿದೂರಿಂದ ಬೆಳಗ್ಗೆ ಬಸ್ಸಲ್ಲಿ ಬರ್ಬೇಕಂದ್ರೆ ಅವ್ರು ಎಷ್ಟೊಂದು ಬಿಡ್ಬೇಕು, 6 ಗಂಟೆಗಾದ್ರೂ ಬಿಡ್ಬೇಕು. 6 ಗಂಟೆಗೆ ಯಾರು ಅಡಿಗೆ ಮಾಡ್ತಾರೆ? ಅದೇನು ಹಳ್ಳಿಗಳು, ರೈತಾಪಿ ಜನರು ಏನ್ ಟಕ್ ಟಕ್ ಅಡಿಗೆ ಮಾಡ್ಲಿಕ್ಕಾಗುತ್ತಾ? ರಾತ್ರಿ ಇದ್ದು ಬೆಳಗ್ಗೆ ಮುಗಿಸ್ಕೊಂಡು ಒಂದು ಡಬ್ಬಿ ಹಾಕೊಂಡು ತಗೊಂಡ್ಬರ್ತಾರೆ. ಆ ಡಬ್ಬಿನಲ್ಲಿ ಎತ್ಕೊಂಡ್ ಬರುವಾಗ ಬಸ್ಸಲ್ಲಿ ಅಲ್ಲಾಡಿ ಊಟ ಸಮಯಕ್ಕೆ ಗಪ್ ಅಂತ ಮುಖ ಕುಡಿಯುತ್ತೆ ಆ ಸ್ಮೆಲ್. ಅದನ್ನ ತಿನ್ನಕ್ ಆಗದೇನೆ ಕಣ್ಣಲ್ಲಿ ನೀರು ಹಾಕಿ 120 ರೂಪಾಯಿ ಕೊಡ್ಲಿಕ್ಕಾಗತ್ತೆ, 80 ರೂಪಾಯಿ ಕೊಡಕ್ಕಾಗತ್ತೆ ರೈತಾಪಿ ಜನರು. ಇದು ಮೂಲಭೂತವಾಗಿ ಯೋಚನೆ ಮಾಡಿದಂತಹ ನಮ್ಮ ವೈಸ್ ಚಾನ್ಸಲರ್ ಸಾಹೇಬರಿಗೆ ಪ್ರಿನ್ಸಿಪಾಲ್ ಸಾಹೇಬರಿದ್ದಾರೆ, ಪರಶುರಾಮ್ಜಿ ಹಾಗೂ ಕಲ್ಯಾಣ್ ಅವರು ಹಾಗೂ ಗುಡ್ಡೇಗೌಡರು ಕೂತ್ಕೊಂಡು ಯೋಚನೆ ಮಾಡಿ ಇದನ್ನ ನೀವು ಬನ್ನಿ ಸ್ವಾಮೀಜಿ ಅಂತ ಹೇಳಿ. ನನ್ನ ಹತ್ರ ಕೆಲಸ ಮಾಡೋದು ಸ್ವಲ್ಪ ಕಷ್ಟ, ನಾವು ಆಶ್ರಮದವರು, ನಾವೆಲ್ಲೂ ಕಾಂಪ್ರಮೈಸ್ ಮಾಡೋದಿಲ್ಲ. ನನ್ನ ಜೊತೆ ಕೆಲಸ ಮಾಡಿರೋರು ಕೇಳಿದ್ದು, ಏನು ಕಾಂಪ್ರಮೈಸ್ ಮಾಡೋಲ್ಲ, ನಾವು ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ವೆಂಕಟೇಶ್ವರಲು ಮಾತನಾಡಿ, ಮಹಾಯೋಜನೆಗಳು ಅನುಷ್ಠಾನಗೊಳಿಸಲು ಪ್ರತಿಯೊಬ್ಬರಲ್ಲೂ ಬದ್ಧತೆ, ಪ್ರಾಮಾಣಿಕತೆ ಇರಬೇಕು. ಯೋಜನೆಯಿಂದ ವಿದ್ಯಾರ್ಥಿಗಳು ಸಂಸ್ಕಾರವಂತರಾಗಲು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಬಂಧ ಬೆಳೆಸಲು ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ 10,000 ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ನೀಡುವ ಯೋಜನೆ ಇದೆ ಎಂದರು. ಅದು ಹೇಳಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಇರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್, ಕಮ್ಯುನಿಟಿ, ಕ್ರೀಡ್, ಟೀಚರ್ಸ್ ಎಲ್ಲ ಸೇರಿ ಊಟ ಮಾಡಿ ಅವರೇ ಕಡೆ ಸ್ಟಾರ್ಟ್ ಮಾಡಿ. ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಾತನಾಡಿ, ಈ ಯೋಜನೆ ಇಡೀ ಜಿಲ್ಲೆಗೆ ವಿಸ್ತರಿಸಲು ಎಲ್ಲರ ಸಹಕಾರ ಅಗತ್ಯವಾಗಿದೆ. ಈ ಕಾರ್ಯಕ್ರಮ ಪಕ್ಷಾತೀತ ಕಾರ್ಯಕ್ರಮವಾಗಿದೆ. ಯಾವುದೇ ಕಾರಣಕ್ಕೂ ಇದು ನಿಲ್ಲುವುದಿಲ್ಲ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 750 ವಿದ್ಯಾರ್ಥಿಗಳಿಗೆ ಅಂದಾಜು 25 ಲಕ್ಷದಲ್ಲಿ ಈ ಯೋಜನೆ ಪ್ರಾರಂಭಿಸಲಾಗುತ್ತದೆ. ಲಾಕ್ಡೌನ್ ಸಂದರ್ಭದಲ್ಲಿ ತುಮಕೂರು ನಗರದಲ್ಲಿ 50 ದಿವಸ 2 ಲಕ್ಷ ಮಂದಿಗೆ ಮಧ್ಯಾಹ್ನದ ಊಟ ನೀಡಿದ್ದನ್ನ ನೆನಪಿಸಿಕೊಂಡರು. ತುಮಕೂರು ಯೂನಿವರ್ಸಿಟಿಗೆ ಅಕ್ಕಿ ಫಸ್ಟ್ ಕೊಟ್ಟಿದ್ದು ಯಾರಪ್ಪ ಅಂತ ಹೇಳಿದ್ರೆ ಹೇಳಿದ್ರು. ನಾವು ನಮ್ಮ ಸ್ನೇಹಿತರೆಲ್ಲ ತುಮಕೂರಿನಲ್ಲಿ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ನಾವು ಪ್ರಾರಂಭ ಮಾಡಿದಾಗ ನಾನು ಫಸ್ಟ್ ಬುದ್ಧಿಯೋಗ ಹೋಗಿ ನೋಡಿದ್ದು, ಸಿದ್ಧಗಂಗಾ ಮಠಕ್ಕೆ ಹೋಗಿ ನಾನು ಹಿಂಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಲಾಕ್ಡೌನ್ ಅಲ್ಲಿ. ಯಾಕಂದ್ರೆ ಬಹಳ ಜನ ಊಟ ಇದೆಲ್ಲ ನೆಡ್ಕೊಂಡು ಹೋಗ್ತಿದ್ರು. ಅಂತ ಸಂದರ್ಭದಲ್ಲಿ ಮಾಡ್ಬೇಕಾದ್ರೆ 4 ಚೀಲ ಅಕ್ಕಿ ಕೊಟ್ಟಿದ್ದು ಮಾಡ್ತಿದ್ರು. 4 ಚೀಲ ಅಕ್ಕಿ ಇಲ್ಲ ಮಾಡು, ನಿನ್ಗೆ ಅಕ್ಕಿಗ ಮತ್ತೆ ಊಟಕ್ಕೆ ಏನು ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಅವತ್ತು ಮಾತಾಡ್ಕೊಟ್ಟಿದ್ರು. ಆ ಮಾತಾಗಿ 50 ದಿನ ನಾವು ತುಮಕೂರಿನಲ್ಲಿ ಅವತ್ತು ಊಟದ ವ್ಯವಸ್ಥೆ ಮಾಡಿದ್ರು. 2 ಲಕ್ಷ ಜನಕ್ಕೆ 50 ದಿನ ನಾವು ಬಹಳ ಜನ ಮಾಡೋದು ತುಮಕೂರಲ್ಲಿ. ಅಂದ್ರೆ ನಾವೇನ್ ಪಕ್ಷ ಇರಲಿಲ್ಲ, ಏನು ಇರಲಿಲ್ಲ, ಯಾವ ಜಾತಿಗಳು ಇರಲಿಲ್ಲ. ನನ್ನ ಸ್ನೇಹಿತರು ಎಲ್ಲರೂ ಬಂದು ಅವತ್ತು 50 ದಿನ ನಾವು ಆ ಕಾರ್ಯ ಮಾಡಿದ್ದು. ನಾನು ಹೇಳಿದ್ರು, ತಟ್ಟೆ ಲೋಟ ಇರ್ತದೆ, ಎಲ್ಲರೂ 2 ಲಕ್ಷ ಸಂಬಳ ತಗೊಳ್ಳೋರು ಅಂತ IT ಕಂಪ್ನಿ ಕೆಲಸ ಮಾಡೋರು ಅವತ್ತು ಸರ್ಕಾರಿ ಹೇಳ್ತಿದ್ದಾರೆ. ಅದೇನಾದ್ರು ಕಸ ಇದ್ರೆ ಕಸ ಕಟ್ಟಿಯಲ್ಲಿ ಎತ್ತಿ ಮಾಡಿರೋದು. ಸೊ ಅಂತ ಕೆಲಸವನ್ನ ಈಗ ಮತ್ತೆ ನಾವು ಪ್ರಾರಂಭ ಮಾಡಬೇಕು. ಇಲ್ಲಿ ನಾನು ಮೊದಲನೇದಾಗಿ ಶಾಸಕರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲಿ ಪಕ್ಷ ಅಂತ ಇದೆ. ಇವತ್ತೇನ್ ಪ್ರಾರಂಭ ಮಾಡಿದೀವಿ ಇದು ಪಕ್ಷಾತೀತವಾಗಿ ಶಾಸಕರು ಇರೋದಿಲ್ವ, ಮತ್ತೆ ಇಲ್ಲಿ ಚುನಾವಣೆ ನಿಲ್ತೀವೋ ಬಿಡ್ತೀವೋ. ಯಾಕಂದ್ರೆ ಇಲ್ಲಿ ಪ್ರಾರಂಭ ಮಾಡ್ಬೇಕಾದ್ರೆ ಬಹಳಷ್ಟು ಯೋಚನೆ ಮಾಡಿ ಆಲೋಚನೆ ಮಾಡಿ ಮಾಡಬೇಕು.
ಈಗ ಆಲೋಚನೆ ಯೋಚನೆ ಏನೂ ಇಲ್ಲ, ಈಗ ಕೆಲಸ ಪ್ರಾರಂಭ ಆಗ್ಬೇಕಷ್ಟೇ. ಆ ಕೆಲಸ ಪ್ರಾರಂಭ ಆಗ್ಬೇಕು. ಮಾನ್ಯ ಶಾಸಕರು ನಾವೆಲ್ಲರೂ ಮಾತಾಡ್ತಿದ್ದೀವಿ, ಏನೆಲ್ಲ ಹೇಳಿದ್ರೆ ಇವತ್ತು ಮಧುಗಿರಿ ಡಿಗ್ರಿ ಕಾಲೇಜಲ್ಲಿ ಈಗ 700 ಜನಕ್ಕೆ ಪ್ರಾರಂಭ ಮಾಡೋಣ. ಅದೇ ಪ್ರಾರಂಭ ಮಾಡೋದ್ರಲ್ಲಿ ಅದಕ್ಕೆ ಯಾಕೆಲ್ಲ ಸಹಕಾರ ಬೇಕು. ಸಹಕಾರ ಅಂತ ಹೇಳಿದ್ರೆ ನನ್ನ ಧನ ಸಹಾಯ ಅಂತ ಹೇಳಿದ್ರೆ ನಿಮ್ಮ ಟೈಮ್, ಯಾಕಂದ್ರೆ ಅದು ಬಂದು ಊಟ ಅಂತ ಹೇಳಿದ್ರೆ ಅದು ಅನ್ನದಾನ ಶ್ರೇಷ್ಠದ, ಹೌದಲ್ಲ? ಸೊ ಎಂತೆಂತ ವ್ಯಕ್ತಿಗಳು ಇವತ್ತು ದುಡ್ಡಿರೋರು, ಈಗ ಉದಾಹರಣೆಗೆ ಅಂಬಾನಿ ಮತ್ತೆ ಅದಾನಿ ಅವ್ರು ಇರೋಷ್ಟು ದುಡ್ಡಿಗೆ ಎಂಪಿಗಳನ್ನ ಕೊಟ್ಕೊಂಡು ಅವರು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಹಾಕ್ಬೋದು. ಅದ್ರ ಆಗೋದಿಲ್ಲ. ಯಾರು ಯಾವ ವ್ಯಕ್ತಿ ಅವರ ಬಾಲ್ಯ ಜೀವನದಲ್ಲಿ ಆ ಕಷ್ಟವನ್ನು ಅನುಭವಿಸಿರ್ತಾರೆ ಅಂತವ್ರಿಗೆ ಮುಂದಿನ ಬರುವಂತ ಯುವಕರುಗಳಿಗೆ ಆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಮಾನ್ಯ ನಾನು ಅವ್ರ ಮಗ ಅಂತ ಹೇಳ್ಕೊಳ್ಳೋದಿತ್ತು ಸರ್. ಅವ್ರು ಮಾಡಿರೋದೇ ಕೆಲಸಗಳು ಬಹಳ ಅಷ್ಟಿದೆ. ಈಗ ನಮ್ಮ ತಾಲೂಕಿನಲ್ಲಿ ಮುಖ್ಯಮಂತ್ರಿಗಳನ್ನ ಇಡೀ ರಾಜ್ಯಕ್ಕೆ ಬಂತು ಸೌಭಾಗ್ಯ ಅಂತ ಹೇಳಿ. ಇವತ್ತು ಮುಖ್ಯಮಂತ್ರಿಗಳು ಎಲ್ಲಾರು ಮಾತಾಡ್ಬೇಕಾದ್ರೆ ಸೌಭಾಗ್ಯ ಅಂತ ಬಂದ್ರೆ ಸನ್ಮಾನ್ಯ ಜಯರಾಜವ್ರನ್ನ ನೆನೆಸ್ಕೊಳ್ತಾರೆ. ಅಂತ ಕಾರ್ಯಕ್ರಮಗಳು ಮತ್ತೆ ಸಹಕಾರಿ ಕ್ಷೇತ್ರದಲ್ಲೂ ಅಷ್ಟೇ. ಸೊ ಹೇಳ್ತಾ ಇದ್ರೆ ಬಹಳ ವಿಚಾರಗಳಿದೆ. ಆದ್ರೆ ಆ ವಿಚಾರಗಳನ್ನ ಈಗ ಮಾತಾಡುವಂತ ಸಂದರ್ಭ ಇವತ್ತು ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪರಮ ಪೂಜೆಯನ್ನು ಬಹಳಷ್ಟು ದಿನ, ಯಾಕಂದ್ರೆ ಬಹಳ ವರ್ಷದಿಂದ ಮಾಡಬೇಕು ಅಂತಿತ್ತು. ಆದ್ರೆ ಇವತ್ತು ದಿನ ಈಗ ಕೂಡಿ ಬಂದಿದೆ. ಅದರಿಂದ ಇಲ್ಲ ನಾವು ಬಹಳಷ್ಟು ಕೆಲಸಗಳಿದೆ. ಎಲ್ಲಿ ಜಾಗ ಮಾಡುವಂತದ್ದು ಇರ್ಬೋದು, ಇಲ್ಲ ಕಮಿಟಿ ಮಾಡುವಂತದ್ದು ಇರ್ಬೋದು. ಸೊ ಅದೆಲ್ಲ ಮುಂದಿನ ದಿನದಲ್ಲಿ ಅದನ್ನ ಮತ್ತೆ ನಾವು ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡೋಣ. ಸೊ ಅದರಿಂದ ಈ ಒಂದು ಕೆಲಸಕ್ಕೆ ಮನಸ್ಫೂರ್ತಿಯಾಗಿ ಎಲ್ಲರೂ ಇರ್ಬೇಕು. ಸೊ ಅದರಿಂದ ಇದು ನನಗೆ ಹೆಸರು ಬರುತ್ತೆ ಅಥವಾ ರಾಜನವ್ರಿಗೆ ಹೆಸರು ಬರುತ್ತೆ, ಪರಮ ಪೂಜೆಗೆ ಬರುತ್ತೆ ಅಂತಲ್ಲ. ಇದು ನಿಮ್ಮ ವರ್ಕ್. ಎಲ್ಲರೂ ಸಹಕಾರ ಇದ್ರೆ ಈ ಒಂದು ಕಾರ್ಯಕ್ರಮ ಮಾಡಬಹುದು. ಸುಮ್ಮನೆ ನಾಳೆ ಬೆಳಿಗ್ಗೆ ಅವ್ರು ಓಟ್ ಹಾಕ್ಸ್ಕೊಂಡ್ ಮಾಡ್ತಾರೆ ಆಗ್ತಿದ್ರೆ ಹೆಂಗಪ್ಪ, ಅವೆಲ್ಲ ಇಲ್ಲ. ಶಾಸಕರು ಇರ್ಲಿ ಇಲ್ದರೆ ಗೋಶಾಲೆ ಸ್ಟಾರ್ಟ್ ಮಾಡಿದಾಗ ಅದೇ ಶಾಸಕರು ಇರ್ಲಿಲ್ಲ. ಈ ಜಿಲ್ಲೆ ಮಾಡುವಂತ ಸಂದರ್ಭದಲ್ಲಿ ಗೋಶಾಲೆ ನಮ್ಮ ತಾಲೂಕಲ್ಲಿ ಮಾಡ್ಬೋದಿತ್ತು, ಮಧುಗಿರಿಯಲ್ಲಿ. ಇಡೀ ಜಿಲ್ಲೆಯಲ್ಲಿ ಯಾಕೆ ಮಾಡೋದು? ರೈತರ ಕಷ್ಟ ಗೊತ್ತಿದೆ. ರೈತರ ಕಷ್ಟಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಗೋಶಾಲೆಯನ್ನು ಪ್ರಾರಂಭ ಮಾಡಿ ಮಂತ್ರಾಲಯ ಇಡೀ ರಾಜ್ಯಕ್ಕೆ ತರಬೇಕು ಅಂತ ಅದನ್ನ ಒಂದು ಹೆಜ್ಜೆ ಇಟ್ಟಿದ್ರು. ಅದ ಕಾರಣಾಂತರಗಳಿಂದ ಏನೇ ಆಗಿರ್ಬೋದು. ಅದರಿಂದ ಏನೋ ಒಂದು ಅವರು ಅನಿಸಿಕೆ ಇದೆ. ಆ ಅನಿಸಿಕೆಯನ್ನ ನಾವೆಲ್ಲರೂ ತೊಂದರೆ ಆಗೋ ರೀತಿಯಲ್ಲಿ ಮಾಡಬೇಕು. ನಿಮ್ದೆಲ್ಲ ಸಹಕಾರ ಇರ್ಲಿ ಅಂತ ನಾನು ಮತ್ತೊಮ್ಮೆ ನಿಮ್ದೆಲ್ಲರೂ ವಿನಂತಿಯಲ್ಲಿ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳಷ್ಟು ಮಾತಾಡೋದಿದೆ. ಈ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ಸಮಿತಿಯ ಸದಸ್ಯರುಗಳಾದ ಪರಶುರಾಮ್, ಕರಿಯಣ್ಣ, ರಮೇಶ್, ಬಾಬು, ನಾಗರಾಜ್ ಶೆಟ್ಟಿ, ಸುರೇಶ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜಿ ರಾಜಣ್ಣ, ಪುರಸಭಾ ಮಾಜಿ ಅಧ್ಯಕ್ಷರುಗಳಾದ ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ಪ್ರಕಾಶ್, ಲಾಲಾಪೇಟೆ ಮಂಜುನಾಥ್, ಉಪವಿಭಾಗಾಧಿಕಾರಿ ಗೋಟೂರು, ಡಿವೈಎಸ್ಪಿ ಮಂಜುನಾಥ್, ಸಿಂಡಿಕೇಟ್ ಸದಸ್ಯ ಶಿವಣ್ಣ, ಪ್ರಾಂಶುಪಾಲ ಕುಮಾರ್, ಕುರುಬರಹಳ್ಳಿ ಹರ್ಷ, ಪ್ರೊಫೆಸರ್ ಡಿಎಸ್ ಮುನೀಂದ್ರ ಕುಮಾರ್, ಮಂಜುನಾಥ್ ಆಚಾರ್ ಇದ್ದರು.